ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವಾಗ ಒಂದು ಏರ್ಪೋರ್ಟ್ ಅಲ್ಲಿ ಆಲ್ ಓವರ್ ಇಂಡಿಯಾ ರಿಕ್ರೂಟ್ಮೆಂಟ್ ನ ಮಾಡ್ತಾ ಬರ್ತಿರುವಂತದ್ದು. ಇದಕ್ಕೆಲ್ಲ ಏನ್ ಕ್ವಾಲಿಫಿಕೇಶನ್ ಇದೆ, ಎಷ್ಟು ಪೋಸ್ಟ್ ಇದಾವೆ, ಅದರ ಸ್ಯಾಲರಿ ಏನ್ ಪ್ರೊವೈಡ್ ಮಾಡ್ತಿದಾರ ಅಂತೇಳಿ ಇವಾಗ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಬರ್ತೀನಿ. ಡೌಟ್ಸ್ ಏನಾದ್ರು ಇದ್ರೆ ನೀವು ನನಗೆ ಕಮೆಂಟ್ಸ್ ನ ಮಾಡಿ ತಿಳಿಸಬಹುದು, ಓಕೆನಾ. ಆಮೇಲೆ ಇದರದ್ದು PDF ನಂದು ಡಿಸ್ಕ್ರಿಪ್ಷನ್ಸ್ ಒಳಗಡೆ ಲಿಂಕ್ ನ ಹಾಕಿರ್ತೀನಿ. ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅದ್ರೊಳಗಡೆ ಡೀಟೇಲ್ ಆಗಿ ಈ ಒಂದು PDF ನಿಮಗೆ ಅವೈಲೇಬಲ್ ಆಗಿ ಇರುವಂತದ್ದು. ಆಮೇಲೆ ಅಪ್ಲಿಕೇಶನ್ಸ್ ಲಿಂಕ್ ಕೂಡ ನಂದು ಡಿಸ್ಕ್ರಿಪ್ಷನ್ ಒಳಗಡೆ ನನ್ನ ಟೆಲಿಗ್ರಾಮ್ ಚಾನಲ್ ಒಳಗಡೆ ಇರುವಂತದ್ದು, ಓಕೆನಾ. ನೀವು ಇಲ್ಲಿ ನೋಡ್ತಿರಬಹುದು ಏವಿಯೇಷನ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ. ಏರ್ಪೋರ್ಟ್ ಅಥಾರಿಟಿ ಅಂಡರ್ ಇದನ್ನ ಏನ್ ಮಾಡ್ತಿದಾರ ಅಂದ ಮೇಲೆ ರಿಕ್ರೂಟ್ಮೆಂಟ್ ನ ಮಾಡ್ತಾ ಬರ್ತಿರುವಂತದ್ದು. ಇಲ್ಲಿ ಪ್ರೊಫೈಲ್ ನೇಮ್ ಏನಂತ ಕೊಟ್ಟಿದ್ದಾರೆ ಅಂದ್ಮೇಲೆ ಕಸ್ಟಮರ್ ಸರ್ವಿಸ್ ಅಸೋಸಿಯೇಷನ್ ಅಂತೇಳಿ. ಇದಕ್ಕೆ ಕ್ವಾಲಿಫಿಕೇಶನ್ಸ್ ಕೇಳಿದ್ದಾರೆ, ಯಾವುದು ಇಂಟರ್ಮೀಡಿಯೇಟ್ 10+2, SSLC +2 PUC ಇಲ್ಲ ಡಿಪ್ಲೊಮಾ ಏನಾದ್ರು ಆಗಿತ್ತು ಅಂದ ಮೇಲೆ ನೀವು ಇದಕ್ಕೆ ಅಪ್ಲಿಕೇಶನ್ಸ್ ನ ಹಾಕ್ಲಿಕ್ಕೆ ಎಲಿಜಿಬಲ್ ಬರುವಂತದ್ದು. ಬೇಸಿಕ್ ಸ್ಯಾಲರಿ ಏನು ಪ್ರೊವೈಡ್ ನ ಮಾಡ್ತಾರೆ ಅಂದ ಮೇಲೆ 14,000 ಇಂದ ಹಿಡ್ಕೊಂಡು 28,000 ವರೆಗೂ ನಿಮಗೆ ಸ್ಯಾಲರಿನ ಪ್ರೊವೈಡ್ ನ ಮಾಡುವಂತದ್ದು. ಟೋಟಲ್ ನಂಬರ್ ಆಫ್ ವೇಕೆನ್ಸೀಸ್ 4,103 ಯಾವುದು ವೇಕೆನ್ಸೀಸ್ ಪ್ರೆಸೆಂಟ್ ಆಗಿ ಇರುವಂತದ್ದು, ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ದು ಏನ್ ಬರುತ್ತಪ್ಪ ಅಂದ ಮೇಲೆ ಇದರ ಫೀಸ್, ಅಪ್ಲಿಕೇಶನ್ ಫೀ ಅಂಡ್ ಮೋಡ್ ಆಫ್ ಪೇಮೆಂಟ್ ಅದು ನಾನ್ ರಿಫಂಡೇಬಲ್. ನೀವು ಒಂದ್ಸತ ಅಪ್ಲಿಕೇಶನ್ ಏನಾದ್ರು ಹಾಕಿದ್ದೀರಾ ಅಂದ ಮೇಲೆ ನನಗೆ ಮತ್ತೆ ಬೇಡ, ನಾನು ಇಂಟ್ರೆಸ್ಟ್ ಇಲ್ಲ ಅಂತಂದ ಮೇಲೆ ನಿಮಗೆ ಯಾವುದೇ ಕಾರಣಕ್ಕೆ ಈ ಒಂದು ಅಮೌಂಟ್ ನ ಯಾವುದೇ ಕಾರಣಕ್ಕೂ ಅವರು ರಿಫಂಡ್ ನ ಮಾಡೋದಿಲ್ಲ. SC/ST ಆಯ್ತು, ಆಮೇಲೆ ಬೇರೆ ಯಾವುದೇ ಕ್ಯಾಟಗರಿ ಆಯ್ತು, ಕಂಪಲ್ಸರಿ 400 ಪ್ಲಸ್ GST ನ ಪೇಮೆಂಟ್ ನ ಮಾಡಲೇಬೇಕು, ಓಕೆನಾ. ನೋಡಿ, ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್, ಓಪನಿಂಗ್ ಡೇಟ್ ಆನ್ಲೈನ್ ಎಕ್ಸಾಮಿನೇಷನ್ಸ್ ಆನ್ಲೈನ್ 6th ಜನವರಿ ಇಂದಾನೆ ಈ ಒಂದು ಲಿಂಕ್ ಓಪನ್ ಆಗಿರುವಂತದ್ದು. ಲಾಸ್ಟ್ ಡೇಟ್ 15th ಏಪ್ರಿಲ್ ಇದೆ. ಆಮೇಲೆ ಡೇಟ್ ಆಫ್ ಎಕ್ಸಾಮಿನೇಷನ್ಸ್ ಕಮಿಂಗ್ ಸೂನ್ ಅಂತ ಕೊಟ್ಟಿರುವಂತದ್ದು. ಆಮೇಲೆ ಮೋಡ್ ಆಫ್ ಎಕ್ಸಾಮಿನೇಷನ್ಸ್, ಈ ಒಂದು ಎಕ್ಸಾಮ್ ಅನ್ನ ಆಫ್ಲೈನ್ ಇಲ್ಲ ಯಾವುದೋ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆದ್ರೂ ಅವ್ರು ಕಂಡಕ್ಟ್ ನ ಮಾಡ್ತೀನಿ ಅಂತ ಹೇಳ್ತಿರುವಂತದ್ದು. ಸಿಲೆಬಸ್ ಕೂಡ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಯಾವ ಸಬ್ಜೆಕ್ಟ್ ಗೆ ಎಷ್ಟು ಮಾರ್ಕ್ಸ್, ಎಷ್ಟು ಕ್ವಶನ್ಸ್ ಇದಾವೆ, ಆಮೇಲೆ ಎಷ್ಟು ಮಾರ್ಕ್ಸ್ ಇದಾವೆ ಅಂತೇಳಿ ಓವರ್ ಆಲ್ 100 ಮಾರ್ಕ್ಸ್ ಇದು ಒಂದು ಎಕ್ಸಾಮ್ ಇರುವಂತದ್ದು, ಓಕೆನಾ. ನೆಕ್ಸ್ಟ್ ಎಕ್ಸಾಮಿನೇಷನ್ ಸ್ಕೀಮ್. ಇದ್ರೊಳಗಡೆ ಹಿಂದಿ ಮತ್ತು ಇಂಗ್ಲಿಷ್ ಒಳಗಡೆ ಅಷ್ಟೇನೆ. ನೀವೇನ್ ಮಾಡಬೇಕಪ್ಪ ಅಂದ್ಮೇಲೆ ಇಲ್ಲಿ ಎಕ್ಸಾಮ್ ಅನ್ನ ಅಟೆಂಡ್ ಮಾಡ್ಲಿಕ್ಕೆ ನಿಮಗೆ ಯಾವ್ದು ಚಾನ್ಸಸ್ ಇರುವಂತದ್ದು. ಸೆಂಟರ್ ಆಫ್ ಎಕ್ಸಾಮಿನೇಷನ್ ಸ್ಟೇಟ್ ಆಯ್ತು, ಆಮೇಲೆ ಸಿಟಿ ಆಯ್ತು, ಎಲ್ಲಾ ಡೀಟೇಲ್ ಆಗಿ ಕೊಟ್ಟಿರುವಂತದ್ದು. ಆಂಧ್ರ ಪ್ರದೇಶ್ ಅಂತ ನೋಡಿದ್ರೆ ಇಷ್ಟೆಲ್ಲಾ ಸಿಟಿ ಒಳಗಡೆ ಇರುವಂತದ್ದು. ಅದೇ ತರ ಸ್ಕ್ರೋಲ್ ನ ಮಾಡ್ತಾ ಬಂದ್ರೆ ನಮ್ದು ಕರ್ನಾಟಕ ಒಳಗಡೆ ಎಲ್ಲೆಲ್ಲಿ ಇದಾವ ಅಂದ ಮೇಲೆ ಬೆಂಗಳೂರು, ಮೈಸೂರು, ಮ್ಯಾಂಗ್ಳೂರು, ಹುಬ್ಳಿ, ಧಾರವಾಡ, ಬೆಳಗಾಮ ಎಕ್ಸೆಟ್ರಾ ಸಿಟಿ ಒಳಗಡೆ ಈ ಒಂದು ಯಾವುದು ಎಕ್ಸಾಮಿನೇಷನ್ಸ್ ಕಂಡಕ್ಟ್ ನ ಮಾಡ್ತಾ ಬರ್ತಿರುವಂತದ್ದು, ಓಕೆನಾ. ಇದೆಲ್ಲ ಡೀಟೇಲ್ಸ್ ನಿಮಗೆ ಏನಾದ್ರು ಬೇಕಿದ್ರೆ ನಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ ನಿಮಗೆ PDF ಅವೈಲೇಬಲ್ ಇರುತ್ತೆ. ಸ್ಕ್ರೋಲ್ ಮಾಡ್ತಾ ಬಂದ್ರೆ ಅವತ್ತು ನೀವೇನಾದ್ರೂ ಎಕ್ಸಾಮಿಗೆ ಏನಾದ್ರು ಅಟೆಂಡ್ ಮಾಡ್ತೀರಾ ಅಂತಂದ ಮೇಲೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಲೈಟ್ ಕ್ಲೋತ್ಸ್ ವಿತ್ ಹಾಫ್ ಸ್ಲೀವ್ಸ್ ಅಂತೇಳಿ, ಓಕೆನಾ. ಆಮೇಲೆ ಅದ್ರೊಳಗಡೆ ಯಾವುದೇ ಕಾರಣಕ್ಕೂ ದೊಡ್ಡ ದೊಡ್ಡ ಬಟನ್ ಆಯ್ತು, ಆಮೇಲೆ ಬ್ಯಾಡ್ಜಸ್ ಆಯ್ತು, ಫ್ಲವರ್ ಆಯ್ತು, ಮತ್ತೆ ಬೇರೆ ಏನಾದ್ರು ಒಂದು ಡಿಫ್ರೆಂಟ್ ಆಗಿ ನೀವೇನಾದ್ರೂ ಹಾಕೊಂಡು ಹೋಗ್ತೀರಾ ಅಂದ್ಮೇಲೆ ಇಂಥ ಯಾವುದೇ ಕಾರಣಕ್ಕೂ ಆ ಒಂದು ಎಕ್ಸಾಮಿನೇಷನ್ಸ್ಗೆ ನಿಮ್ಗೆ ಅಲೋನ ಮಾಡೋದಿಲ್ಲ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರುವಂತದ್ದು. ಆಮೇಲೆ ಶೂಸ್ ಆರ್ ನಾಟ್ ಅಲೌಡ್. ಶೂಸ್ ಆಯ್ತು, ಆಮೇಲೆ ಹೀಲ್ಸ್ ಆಯ್ತು, ಆಮೇಲೆ ಮತ್ತೆ ಬೇರೆ ಏನಾದ್ರು ವಿಚಿತ್ರವಾಗಿ ನೀವೇನಾದ್ರೂ ಹಾಕೊಂಡು ಹೋಗ್ತೀರಾ ಅಂದ್ಮೇಲೆ ಇವೆಲ್ಲಾನು ಅವ್ರು ಯಾವುದೇ ಕಾರಣಕ್ಕೂ ಅಲೋನ ಮಾಡೋದಿಲ್ಲ. ಮೋಡ್ ಆಫ್ ಸೆಲೆಕ್ಷನ್ಸ್ ಕೊಟ್ಟಿದ್ದಾರೆ, ರಿಟರ್ನ್ ಟೆಸ್ಟ್ ಮತ್ತು ಇಂಟರ್ವ್ಯೂ, ಮಲ್ಟಿಪಲ್ ಚಾಯ್ಸ್. CBT ಒಳಗಡೆ ನೀವು ಎಷ್ಟು ಮಾರ್ಕ್ಸ್ ನ ತಗೋತಿರೋ ಅದರ ಬೇಸ್ ಮೇಲೆ, ಆಮೇಲೆ ಇಂಟರ್ವ್ಯೂ ಬೇಸ್ ಮೇಲೆ ನಿಮ್ಗೆ ಏನ್ ಮಾಡ್ತಾರ ಅಂದ್ಮೇಲೆ ಸೆಲೆಕ್ಷನ್ಸ್ ನ ಮಾಡ್ತಾ ಬರುವಂತದ್ದು. ಈ ಒಂದು 100 ಮಾರ್ಕ್ಸ್ ಒಳಗಡೆ ನಿಮ್ದು ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಬರೋದು 35% ನೀವೇನಾದ್ರು ತಗೊಂಡಿರ ಅಂದ್ಮೇಲೆ. CBT ಒಳಗಡೆ ಕಡಿಮೆನ ತಗೊಂಡು ಆಮೇಲೆ ಇಂಟರ್ವ್ಯೂ ಒಳಗಡೆ ನೀವೇನ ಚಲೋ ಮಾರ್ಕ್ಸ್ ಏನಾದ್ರು ತಗೊಂಡಿರ ಅಂದ್ಮೇಲೆ ನಿಮ್ಗೆ ಸೆಲೆಕ್ಷನ್ಸ್ ಆಗುವ ಚಾನ್ಸ್ ಇರುವಂತದ್ದು. ಆಮೇಲೆ ಸ್ಯಾಲ್ರಿ ಬಂದ್ಬಿಟ್ಟು ಫಸ್ಟ್ ಗೆನೆ ಹೇಳಿದೆ 14,000 ಇಂದ ಹಿಡ್ಕೊಂಡು 28,000 ಅಪ್ರಾಕ್ಸಿಮೇಟ್ ನಿಮಗೆ ಸ್ಯಾಲರಿನ ಪ್ರೊವೈಡ್ ಮಾಡ್ತಾರಂತ ಮೇಲೆ. ಆಮೇಲೆ ಅದು ಕೂಡ ಮೆನ್ಷನ್ ಮಾಡಿದ್ರೆ ಸ್ಯಾಲರಿ ವಿಲ್ ಬಿ ಡಿಸೈಡೆಡ್ ಆನ್ ದ ಬೇಸಿಸ್ ಆಫ್ ಕ್ಯಾಂಡಿಡೇಟ್ಸ್ ಇಂಟರ್ವ್ಯೂ. ನೀವು ಯಾವ ತರ ಇಂಟರ್ವ್ಯೂನ ಕೊಡ್ತೀರೋ ಅದರ ಬೇಸ್ ಮೇಲೆ ಕೂಡ ನಿಮ್ದು ಸ್ಯಾಲರಿನ ಡಿಸೈಡ್ ನ ಮಾಡೋ ಚಾನ್ಸ್ ಇರುವಂತದ್ದು, ಓಕೆನಾ ಫ್ರೆಂಡ್ಸ್. ಇದು
ಇವ್ಯಾವೆಲ್ಲ ಅಭ್ಯರ್ಥಿಗಳ ಅಪ್ಲಿಕೇಶನ್ಸ್ ಆಗ್ಬೋದು ಅಂದಮೇಲೆ 10+2 ಆಮೇಲೆ ಇವನ್ ನಮ್ಮ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸ್ ಕೂಡ ಇದಕ್ಕೆ ಅಪ್ಲಿಕೇಶನ್ಸ್ ನ ಹಾಕ್ಲಿಕ್ಕೆ ಎಲಿಜಿಬಲ್ ಇರುವಂತದ್ದು. ಓಕೆನಾ. ಮೋರ್ ನಿಮಗೆ ಏನಾದರೂ ಡೀಟೇಲ್ಸ್ ಏನಾದರೂ ಬೇಕಾಗಿದ್ದರೆ ಬೇಗ ಬೇಗ ನನ್ನ ಟೆಲಿಗ್ರಾಮ್ ಚಾನೆಲ್ನ ಯಾವುದು ಜಾಯ್ನ್ ಆಗಿ PDF ನ ಡೌನ್ಲೋಡ್ ಮಾಡ್ಕೊಳ್ಳಿ, ಅಪ್ಲಿಕೇಶನ್ಸ್ ನ ಹಾಕಿ. ಥ್ಯಾಂಕ್ ಯು ಫ್ರೆಂಡ್ಸ್.